ಡಿಕೆ ಶಿವಕುಮಾರ್ ಸಿಎಂ ಗಾದಿಯ ಹಾದಿ ಹೂವಿನ ಹಾಸಿಗೆ ಆಗಿಲ್ಲ. ಡಿಕೆ ಮುಂದೆ ಇರುವುದು ಕಲ್ಲು ಮುಳ್ಳಿನ ಹಾದಿ. ಈಗಾಗಲೇ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ದಿನಗಣನೆ ಆರಂಭ ಆಗಿದೆ. ಆದ್ರೆ ಡಿಕೆಯ ಸಿಎಂ ಗಾದಿ ಹಾದಿ ಹೂವಿನ ಹಾಸಿಗೆಯಲ್ಲ. ಡಿಕೆ ಮುಂದೆ ಇರುವುದು ಕಲ್ಲು ಮುಳ್ಳಿನ ಹಾದಿ. ಈ ಕಲ್ಲು ಮುಳ್ಳಿನ ಹಾದಿಯನ್ನ ಹೇಗೆ ಸವಿಸ್ತಾರೆ ಡಿಕೆ? ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಮಾಗಿರುವಂತಹ ಡಿಕೆ ಶಿವಕುಮಾರ್, ಸಿದ್ದು ಆಡಳಿತದಲ್ಲಿ ಸಾಕಷ್ಟು ಪಳಗಿರುವ ಡಿಕೆಶಿ. ಇಂತಹ ಡಿಕೆ ಮುಂದೆ ಇದೆ 5 ಮಹಾ ಸವಾಲುಗಳು. ಹಾಗಾದ್ರೆ ಯಾವ್ಯಾವ ಸವಾಲುಗಳಿದಾವೆ? ಬಂಡೆ ಮುಂದಿರುವ ಆ ಸವಾಲುಗಳು ಏನ್ ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಸದ್ಯದ ಹಾದಿ ಹೂವಿನ ಹಾಸಿಗೆಯಂತೆ ಇಲ್ಲ. ಡಿಕೆ ಮುಂದಿರುವುದು ಕಲ್ಲು ಮುಳ್ಳಿನ ಹಾದಿ. ಈಗಾಗಲೇ ಸಾಕಷ್ಟು ಸರ್ಕಸ್ ಅನ್ನ ಮಾಡಿ ಸಿಎಂ ಪಟ್ಟವನ್ನ ಮುಡಿಗೇರಿಸಿಕೊಳ್ಳುವುದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇನ್ನೇನು ದಿನಗಣನೆ ಕೂಡ ಆರಂಭ ಆಗಿದೆ. ಬಟ್ ಇನ್ನು ಮುಂದೆ ಇರುವಂತ ಸಿಎಂ ಆಗಿ ನಿಭಾಯಿಸಬೇಕಾದಂತಹ ಜವಾಬ್ದಾರಿಗಳು, ಮುಂದೆ ಇರುವಂತ ಹಾದಿಗಳು ಅಷ್ಟು ಈಸಿ ಆಗಿದೆಯಾ ಅಂತ ನೋಡಿದ್ರೆ ಅಷ್ಟು ಈಸಿ ಆಗಿ ಇಲ್ಲ. ಒಂದ್ ರೀತಿ ಕಲ್ಲು ಮುಳ್ಳಿನ ಹಾದಿ ಆಗಿದೆ. ಡಿಕೆ ಶಿವಕುಮಾರ್ಗೆ ಇರುವಂತ ಸವಾಲುಗಳು ಸುಮಾರಾಗಿದ್ದಾವೆ. ಹಾಗಾದ್ರೆ ಆ ಸವಾಲುಗಳು ಯಾವುವು? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆಯ ಮುಂದಿನ ಹಾದಿ ಕಲ್ಲು ಮುಳ್ಳಿನ ಹಾದಿ ಹೇಗಿರುತ್ತೆ? ಡಿಕೆ ಮುಂದಿರುವಂತ 5 ಚಾಲೆಂಜಸ್ಗಳು. ಏನ್ ಚಾಲೆಂಜಸ್ಗಳಿದಾವೆ? 2028ಕ್ಕೆ ಪಕ್ಷದ ಬಲವರ್ಧನೆ, 28ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು. ಬಿಜೆಪಿ ಜೆಡಿಎಸ್ ರಾಜಕೀಯ ಒತ್ತಡ ನಿಭಾಯಿಸುವುದಿದೆ. ಎಲ್ಲಿನೋ ಎಫೆಕ್ಟ್, ಬರ ಮಳೆ ಬೆಳೆ ಕಡಿಮೆ ಆಗುತ್ತೆ, ಇದನ್ನ ನಿಭಾಯಿಸಬೇಕಾಗುತ್ತೆ. ಬನ ರಾಜಕೀಯಕ್ಕೆ ಬ್ರೇಕ್ ಹಾಕೋದು. ಇನ್ನು 5 ಗ್ಯಾರಂಟಿ ಮುಂದುವರೆಸುವುದು. ಡಿಕೆ ಶಿವಕುಮಾರ್ ಮುಂದೆ ಇರುವಂತ 5 ಸವಾಲುಗಳು ನೋಡಿ. ಮೊದಲನೇದಾಗಿ ಬನ ರಾಜಕೀಯಕ್ಕೆ ಬ್ರೇಕ್ ಹಾಕೋದು. ಈಗಾಗಲೇ ಸಿದ್ದರಾಮಯ್ಯ ಬನ ಅಂತ, ಡಿಕೆ ಶಿವಕುಮಾರ್ ಬನ ಅಂತ. ಈ ಬನ ರಾಜಕೀಯಕ್ಕೆ ಬ್ರೇಕ್ ಹಾಕಬೇಕಾದಂತ ಅನಿವಾರ್ಯತೆ ತುಂಬಾ ಇದೆ. ಇದೇ ರೀತಿಯಾಗಿ ಒಡೆದ ಮನೆ ಆದ್ರೆ ಅಧಿಕಾರವನ್ನು ನಡೆಸಿಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ. ಹಾಗಾಗಿ ಎಲ್ಲರ ಮನಸ್ಸನ್ನ ಒಂದುಗೂಡಿಸಿ 2028ಕ್ಕೆ ಮತ್ತೆ ಆಡಳಿತಕ್ಕೆ ಬರಬೇಕಲ್ವಾ, ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಒಡೆದ ಮನಸ್ಸು ಇದ್ರೆ ಇಲ್ಲಿ ಅಧಿಕಾರಕ್ಕೆ ಬರೋದು ತುಂಬಾ ಕಷ್ಟ. ಹಾಗಾಗಿ ಎಲ್ಲರನ್ನ ಒಟ್ಟುಗೂಡಿಸಿ ಸರ್ಕಾರ ನಡೆಸಬೇಕು ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ 5 ಗ್ಯಾರಂಟಿ ಮುಂದುವರಿಸೋದು. ಈಗಾಗಲೇ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ, ಏನು 5 ಗ್ಯಾರಂಟಿ, ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ, ಇವುಗಳನ್ನ ನಿಭಾಯಿಸ್ಕೊಂಡು ಹೋಗುವಂಥದ್ದು. ಈಗಾಗಲೇ ನೋಡಿ, ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾಗಿ ನಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ದುಡ್ಡು ಏನು ಹೇಳಿದ್ರಲ್ಲ ಅದು ಬಂದು ಬೀಳ್ತಾ ಇಲ್ಲ ಅಂತ. ಇನ್ನು ಅದ್ರ ಜೊತೆಗೆ ಮಾಶಾಸನ ವಿಚಾರಕ್ಕೆ ಒಂದು ಕಡೆ ಕೂಡ ಎಷ್ಟೋ ಕಾರ್ಯಗಳು, ಎಷ್ಟೋ ಯೋಜನೆಗಳು ಸ್ಥಗಿತ ಆಗಿ ನಿಂತ್ಕೊಂಡಿದ್ದಾವೆ. ಈ ಗ್ಯಾರಂಟಿಗಳನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ಇನ್ನು ಶಕ್ತಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸಾಕಷ್ಟು ಮಟ್ಟದ ಲಾಸು ಆಗ್ತಾ ಇದೆ ಅನ್ನುವಂಥದ್ದು ಆಂತರಿಕವಾಗಿ ತಿಳಿದು ಬಂದಿರುವಂತಹ ವಿಚಾರ. ಯಾಕಂದ್ರೆ ಈಗಾಗಲೇ ಫ್ರೀ ಬಸ್ಸನ್ನ ಮಾಡಿ, ಫ್ರೀ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಮಹಿಳೆಯರಿಗೆ, ಅದರಿಂದ ಕೂಡ ಸೊ ಇಷ್ಟೆಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಡಿಕೆ ಶಿವಕುಮಾರ್. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಇದೀಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಈಗ ಒಂದ್ ಕಡೆ ನೋಡಿ, ಡಿಕೆ ಶಿವಕುಮಾರ್ ಮುಂದೆ ಇರುವಂತ ಹಲವಾರು ಸವಾಲುಗಳನ್ನ ನಾವು ನೋಡ್ತೀವಿ. ಈಗ ಅಧಿಕಾರಕ್ಕೇನು ಪದಗ್ರಹಣಕ್ಕೆ ಇದೀಗ ದಿನಗಣನೆ ಆರಂಭ ಆಗಿದೆ. ಬುಧವಾರ ಪದಗ್ರಹಣ. ಬಟ್ ಡಿಕೆ ಶಿವಕುಮಾರ್ ಸಿಎಂ ಆಗಿ ಮುಂದಿನ ದಾರಿ ಇಷ್ಟೇ ಈಸಿ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ. ಸೊ ಹಾಗಾಗಿ ಇವುಗಳನ್ನೆಲ್ಲ ನಿಭಾಯಿಸೋದ್ರಲ್ಲಿ ಡಿಕೆ ಶಿವಕುಮಾರ್ ನಿಲುವು ಏನಿರುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್? ಯಸ್ವನಿತಾ, ಏನೆಂದು ಡಿ ಕೆ ಶಿವಕುಮಾರ್ ಅವರು ಬುಧವಾರ 3ನೇ ತಾರೀಕು ಸಂಜೆ 4:05ಕ್ಕೆ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು
ಈ ಒಂದು ಪ್ರಮಾಣ ವಚನ ಸ್ವೀಕರಿಸಿ ಏನೊಂದು ಅಧಿಕಾರ CM ಆಗಿ ಅಧಿಕಾರ ವಹಿಸ್ಕೊಂಡ ನಂತರ ಅವರಿಗೆ ಸಾಕಷ್ಟು ಸವಾಲುಗಳು ಒಡ್ಡಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿಗಳ ಒಂದು ನೆರವಿನಿಂದ. ಗ್ಯಾರಂಟಿಗಳು ತುಂಬ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತು. ಆ ಒಂದು ಗ್ಯಾರಂಟಿ ಯೋಜನೆಗಳಿಂದನೇ ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೂ ತಪ್ಪಾಗೋದಿಲ್ಲ. ಯಾಕೆಂದರೆ ಗ್ಯಾರಂಟಿ ಸರ್ಕಾರಗಳು ಅಷ್ಟೇ ಒಂದು ಕಟ್ಟುನಿಟ್ಟಾಗಿ ಯಾವ ರೀತಿಯಾಗಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಅಷ್ಟೇ ಕಟ್ಟುನಿಟ್ಟಾಗಿ ಅದನ್ನು ಆಡಳಿತಕ್ಕೆ ಬಂದ ತಕ್ಷಣ ಅದನ್ನು ಕೊಟ್ಟಂಥದ್ದು, ಜನರಿಗೆ ನೇರವಾಗಿ ಸಿಗಲಿಕ್ಕೆ ಮಾಡಿದಂಥ ಯೋಜನೆಗಳೆಲ್ಲ ಜನರಿಗೆ ಸಿಗೋಂಥ ರೀತಿಯಂತ ಮಾಡಿರೋವಂಥದ್ದು. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಸದ್ಯ CM ಆಗಿದ್ದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಲ್ಲಿವರೆಗೂ 3 ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸಿದೆ. ಈಗ ಸದ್ಯ ಇನ್ನು ಮಿಕ್ಕಿರೋ 2 ವರ್ಷ DK ಶಿವಕುಮಾರ್ ಅವರ ಆಡಳಿತದಲ್ಲಿ DK ಶಿವಕುಮಾರ್ CM ಆಗಿ ಒಂದು ಮುಂದುವರಿಸಬೇಕಾಗಿದೆ. ಆದರೆ DK ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಸವಾಲುಗಳು ಇರುವಂಥದ್ದು. ಯಾಕಂದರೆ DK ಶಿವಕುಮಾರ್ ಅವರು ಈಗ CM ಆದಮೇಲೆ ಮುಂದೆ ಇನ್ನು ಕೇವಲ 2 ವರ್ಷಗಳಲ್ಲಿ ಚುನಾವಣೆ ಬರೋವಂಥದ್ದು. 2028ರ ಚುನಾವಣೆಗೆ ಈಗಲಿಂದಲೇ ತಯಾರಿ ಕೂಡ DK ಶಿವಕುಮಾರ್ ಅವರು ಮಾಡ್ಕೊಳ್ಬೇಕು. ಆ ಒಂದು ತಯಾರಿಯನ್ನು ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಬೇಕು DK ಶಿವಕುಮಾರ್ ಅವರು. ಇದ್ರ ಜೊತೆ ಇನ್ನು ಗ್ಯಾರಂಟಿಗಳು 5 ಗ್ಯಾರಂಟಿ ಏನು ಘೋಷಣೆ ಮಾಡಿದ್ರು ಅದರಂತೆ ಕೊಡ್ತಿದ್ರು, ಅದೇ ಗ್ಯಾರಂಟಿಗಳನ್ನ ಮುಂದುವರಿಸೋದು ಸವಾಲಾಗಿರುವಂಥದ್ದು. ಇಲ್ಲಿವರೆಗೂ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಲವೊಂದು ಆರೋಪಗಳನ್ನ BJP ಮಾಡುವಂಥದ್ದು. ಆ ಒಂದು ಆರ್ಥಿಕ ಪರಿಸ್ಥಿತಿಯ ಆರೋಪಗಳು ಅಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಒಂದು ಆರೋಪಗಳನ್ನ ಸರಿದೂಗಿಸ್ಕೊಂಡು DK ಶಿವಕುಮಾರ್ ಅವರು ಮುನ್ನಡೆಬೇಕಾಗಿರುವಂಥದ್ದು. ಇನ್ನು BJP JDS ಮೈತ್ರಿ ಇರುವಂಥ ಅವರ ಒತ್ತಡಗಳು, ಅವರ ಏನೇನು ಒತ್ತಡಗಳೆಲ್ಲ ಆಗ್ತಾರೆ, ಈ ಒಂದನ್ನು ಕೂಡ ನಿಭಾಯಿಸಬೇಕಾಗಿರೋದು DK ಶಿವಕುಮಾರ್ ಅವರು. ಇನ್ನು ಹವಾಮಾನ ಇಲಾಖೆ ಪ್ರಕಾರ ಮುಂದಿನ ದಿನಗಳಲ್ಲಿ ಬರಗಾಲ ಬರುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಈ ಒಂದು ಪರಿಸ್ಥಿತಿಯನ್ನು ಹೇಗೆ ನಿಯಂತ್ರಣ ಮಾಡ್ತಾರೆ, ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಹುಡುಕೊಳ್ತಾರೆ ಅನ್ನೋವಂಥದ್ದು ತೀವ್ರವಾದ ಪ್ರಶ್ನೆಯಾಗೇ ಉಳ್ಕೊಳ್ಳುತ್ತೆ. ಯಾಕಂದರೆ ಅವರು ಅಧಿಕಾರಕ್ಕೆ ಬಂದು ಅದನ್ನು ನಿಭಾಯಿಸಬೇಕಾದ್ರೆ ಎಲ್ರಿಗೂ ತಿಳಿಯುತ್ತೆ ಅನ್ನೋದೊಂದು ವನಿತಾ. ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.